ಇವರು ಕಿಚ್ಚ ಸುದೀಪ್ ಕಣೆ ಅಂತ ತಲುಪಿಸಿದ್ರೆ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ, ಆ ಥರ ತುಂಬ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಾಕ್ಕೆ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು, ಅಲ್ವಾ? ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ, ಅದಕ್ಕೆ ಈ ಥರದ ಗೊಂದಲಗಳಾಗ್ತದೆ ಅಂತ ಮಾತುಗಳು ಕೇಳಿಬರುತ್ತೆ. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದೆಯಾ? ಅದಕ್ಕೆ ಈ ಥರದ ಮಾತುಗಳೆಲ್ಲ ಶುರು ಆಗ್ತಿದೆಯಾ, ಹೇಗೆ? ಇಲ್ಲ, ಮಾತುಗಳು ಅಂತಂದ್ರೆ ಏನಾಗಿದೆ, ಈಗ ನೋಡಿ, ನಾನು ಉದಾಹರಣೆಗೆ ಈಗ ಅವ್ರವ್ರು ಯಾರ್ದು ದುಡ್ಡು ಇಸ್ಕೊಂಡಿರ್ಬೋದು, ಕೊಟ್ಟಿರ್ಬೋದು ಗೊತ್ತಿಲ್ಲ ನನಗೆ. ಓಕೆ, ನಾನು ತಗೊಂಡಿದ್ದೆ, ಕೊಟ್ಟೆ, ಸಿನಿಮಾ ಮಾಡಲಿಲ್ಲ, 2 years 3 years ಸಿನಿಮಾ ಮಾಡಲಿಲ್ಲ, ಬರಲಿಲ್ಲ. ಆದ್ರೂ ಸರಾಗೋಯ್ದವ್ರು ಮಾತಾಡಿದ್ರು, ಪ್ರೇಮವ್ರು ಏನೋ ಕಷ್ಟದಲ್ಲಿ ಕೊಟ್ಬಿಡಿ ಪ್ರೇಮವ್ರೆ, ಕೊಟ್ಟೆ ನಾನು ಅವ್ರಿಗೆ. ಓಕೆ, ಊಟ ಮಾಡೋದು ಕೊಡ್ಬೇಕಾ, ಕರೆಂಟ್ ಬಿಲ್ ಕಡಕ್ಕೆ ಕೊಡ್ಬೇಕಾ ಅವ್ರಿಗೆ? ಆಯ್ತಾ? ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದು ಕುತ್ಕೊಂಡು ಇದು ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರುವಾಯ್ತು ಅನ್ನೋದಕ್ಕೆ ಇದೇ ನಿಮ್ ಕ್ವಶನ್. ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ. ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ, ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ, ಯಾರಾದ್ರೂ ಬೈತಿದ್ರ, ಮಾತಾಡ್ತಿದ್ರ, ಯಾರಾದ್ರೂ ಹೇಳ್ತಿದ್ರ, ಬೆಳ್ ಮಾಡಿ ತೋರಿಸ್ತಿದ್ರ, ಲವ್ ಬರ್ರ ಇಲ್ಲಿ ಯಾಕ್ರ ನಮ್ಮ ಮನೆ ಮರ್ಯಾದೆ. ಯಾಕಂದ್ರೆ ಮನೆ ಅಂತೀವಲ್ಲ, ನಮ್ಮ ಮನೆ ಚಿತ್ರರಂಗ ಒಂದು ಮನೆ, ಇದು ಫಿಲಿಂ ಚೇಂಬರ್ ಒಂದು ನಮ್ಗೆ ತಾಯಿ ಸ್ಥಾನದಲ್ಲಿ ಇರೋದು ಇದು ಅಂತ ಹೇಳ್ತೀವಲ್ಲ. ಜಗ್ಗಿ ಇಲ್ಲಾಕಮ್ಮ ಪ್ರೆಸ್ ಮೀಟ್ ಮಾಡಕ್ಕೆ ಸೊ ಕೇಳ್ಬೋದಲ್ವಾ, ಇಟ್ಕೊಳ್ಳಕ್ಕೆ ಮಾತಾಡ್ಬೋದಲ್ವಾ? ಯಾಕೆ ಹೇಳಿಲ್ಲ ಅವರು? ಆಮೇಲೆ ನಾನು ಹೇಳೋದು, ಒಂದು ಸರಿ ಯಾರಾದ್ರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ, ಯಾರಾದ್ರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರ್ಬೇಕು, ಬಂದು ಕೇಳ್ಬೇಕು, ಕರೀರಿ, ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂಡಿಸ್ಕೊಂಡು ಮಾತಾಡಿ. ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟ ಮಾತಾಡ್ತೀವಿ, ಕರೀರಿ ಕರೀರಿ ಅಂತ ಕುಂಡಿಸ್ಕೊಂಡು ಮಾತಾಡೋದು ಯಾರಿಗಿದೆ ಮಾಡ್ಬೇಕು. ಈಗ ಚೇಂಬರ್ ಮಾಡ್ಬೇಕು. ಈಗ ಅಮ್ಮ ಕೂತಿಯಾರ, ದೇವಲಮ್ಮ ಕೂತಿಯಾರ, ಈಗ ಚೇಂಬರ್ ಮಾಡ್ಬೇಕು, ಫಿಲ್ಮ್ ಚೇಂಬರ್ ಮಾಡ್ಬೇಕು. ಈಗ ಚೇಂಬರ್ ಮೇಲೆ ನಂಬಿಕೆ ಇದೆಯಾ ಸರ್? ಕೆಲಸ ಮಾಡ್ತಾನೆ ನಂಬಿಕೆ ಇದೆಯಾ? ಅಲ್ಲಲ್ಲ, ಈಗ ಆಗ್ಲಿಲ್ಲ ಅಂತ ಏನೋ ಹೇಳ್ತಾರೆ. ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ, ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಕೊಡ್ತಾ ಇದೀವಿ. ಕೊಟ್ಟಿದ್ದೀನಪ್ಪ ಅವಾಗ. ನಿರ್ಮಾಪಕ ಸಂಘದಲ್ಲಿ ಲೆಟರ್ ಮಾಡಿದ್ದೀವಿ, ಅವ್ರಿಗೂ ಹೋಗ್ತಾ ಇದೆ. ಆಯ್ತಾ? ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಎಲ್ಲ ಇಟ್ಬಿಟ್ಟು ಕೇಸ್ ಹಾಕಿದ್ರಲ್ವಾ? ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ, ಒಬ್ಬ ಅಲ್ಲ, ಅರ್ಜುನ್, ನಾನು, ಆಮೇಲೆ ಅಪ್ಪು ಅವ್ರ ಬಗ್ಗೆ, ಕಲಾವಿದರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಿ. ಯಾರು ಬರ್ತಾರೆ? ಯಾರು ಬಂದ್ರಿ ಸರ್? ಯಾರಾದ್ರೂ ಬಂದ್ರೆ ಆಯ್ತು ಅಲ್ವಾ? ಧ್ರುವ ಬಗ್ಗೆ ಅಲ್ಲ, ಕೆವಿಎನ್ ಅವ್ರ ಬಗ್ಗೆ ಯಾಕೆ ಮಾತಾಡೋದು? ಫಸ್ಟ್ ಆಫ್ ಆಲ್ ಅವರು ಒಂದು ಸಿನಿಮಾ ಮಾಡಿದಾಗ, ನಾನು ಕರಿಯಾ ಸಿನಿಮಾ ಅಂತ ಹೇಳುದು ಟಿಲ್ ಟುಡೇ KD ವರ್ಗು ಒಂದೇ. ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು. ನಾನು ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನ KD ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೇನೆ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ಅಂತ ಏನಕ್ಕೆ KD ಇರೋದು? ಪ್ರೊಡ್ಯೂಸರ್ ನೋವು ಆಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡು ಹೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟಾಗ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಮ ಇಷ್ಟ ರೀ. KVN 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, KVN ಅವ್ರದ್ದು, KVN ಸಂಸ್ಥೆ ಅವ್ರದ್ದು. ಈಗ ಯಾರು ಮಾತಾಡಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂವಾರಿಗೆ ಮಾತಾಡಕ್ಕೆ? ಅದನ್ನ ಜನ ಮಾತಾಡ್ತಾರೆ. ಈಗ ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದೆ, ಕೊಟ್ಟರು ನಿಮ್ಮ ಹೆಸರು ಏನಕ್ಕೆ ತೆಗೆದ್ರು ಅಂತ ಅದನ್ನೇ ಕೇಳ್ತಾ ಇರೋದು. ಅದನ್ನೇ ನನ್ನ ಹೆಸರು ಯಾಕೆ ಪ್ರತಿ ಸಾರಿ ಈ ತರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು. ಇಲ್ಲಾಂದ್ರೆ ಗೊತ್ತಿರಲಿಲ್ಲ, ನಾನು ನಿಜ ಗೊತ್ತಿರಲಿಲ್ಲ. ನಾನು ಏನಕ್ಕೆ ಅಂದ್ರೆ ಬಿಡ್ರಿ ಅಂತ. ಈಗ ನಾವು ತಲೆಕೆಟ್ಟಂಗೆ ಮಾತಾಡೋಕ್ಕಾಗಲ್ಲ ಅಲ್ವಾ? ನಾವು ಲೂಸ್ ಥರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಸೊ ಅದರಿಂದ ನಾನೇನು ಮಾಡಿದ್ದೀನಿ. ಸೊ ಎನಿವೆ, ಇಲ್ಲಿ ನನ್ನನ್ನು ಯಾವತ್ತೂ ಫಿಲಿಂ ಚೇಂಬರ್ ತಪ್ಪು ತಿಳ್ಕೊಬಾರ್ದು. ನೋಡು, ಪ್ರೇಮ್ ಡೈರೆಕ್ಟಾಗಿ ಕೊಟ್ಬೋದು ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ. ಹೋಟೆಲ್ ಬರ್ತದೆ ಇವತ್ತು FIR ಈಗ ಬರುತ್ತೆ. ಈಗ ಆಯ್ತು, KP ಕೊಟ್ಟಿದ್ದೀನಿ. ಓಕೆ, ಕೋರ್ಟ್ಗೆ ಹೋಗಿದೆ. ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಬರುತ್ತೆ ಕೋರ್ಟಲ್ಲಿ 4 ಗಂಟೆ 4 ವರ್ಷ ಬರುತ್ತೆ. ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಪ್ರೇಮ್ ಸರ್, ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂತ ಪ್ರೊಡ್ಯೂಸರ್ ನಿಮ್ಮ ಅಪೀಲ್? ನನ್ನ ಅಪೀಲ್ ಒಂದೇ, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಪೀಲ್ ತುಂಬ ಕೆಟ್ಟದಾಗಿ. ಯಾಕೆ ಮಾತಾಡಬೇಕು? ನಾನೇ ಇದ್ದಿರ್ತಾರೆ. ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ಸರಿ, ಇದಾದ್ಮೇಲೆ ನಿಂದು ಪರ್ಸನಲ್ ಇದೆಯಾ? ಯಾರೋ ಒಬ್ಬ ದುಡ್ಡು ಪರ್ಸನಲ್ ಇದೆ, ನೀವು ಮನೆಗೆ ಮಾತಾಡ್ತೀವಿ, ಪಬ್ಲಿಕಲ್ಲಿ ಮಾತಾಡ್ತೀಯಲ್ಲ, ಫೇಸ್ ಮಾಡು. ಈಗ ಹಾಕ್ತೀನಿ ನಾನು, ಡೆಫಾಮೇಷನ್ ಕೇಸ್ ಹಾಕ್ತೀನಿ, ಕೇಸ್ ಹಾಕ್ತೀನಿ. FIR ಬರ್ತದೆ. ಈಗ ಸಂಜೆ FIR ಬರ್ತದೆ. ಕಾನೂನು ಏನಿದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕು ಬಿಡ್ಬೇಕು ಅಂತ ಅವ್ರ ಇಷ್ಟ, ಕಾನೂನು ಪ್ರಕಾರ ಮಾಡ್ತಾರೆ. ಆಯ್ತಾ? ಅದಾದ್ಮೇಲೆ ಡೆಫಾಮೇಷನ್ ಕೇಸ್ ಹಾಕ್ತೀನಿ.
ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ, ನಮ್ಮ ಲಾಯರ್ ಹೇಳ್ತಾರೆ, ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ, ಒಂದು ಕಟ್ಕೊಡ್ಲಿ, ನಾನು ಕಟ್ತೀನಿ, ಕಟ್ಕೊಡ್ಲಿ. ಸರ್ ಈಗ ಇದಾದ್ಮೇಲೆ, ಈ ಘಟನೆ ಆದ್ಮೇಲೆ, ಯಾಕಂದ್ರೆ ಇಂಡಸ್ಟ್ರಿ ಅವರೇ ಅವರು ನಿರ್ಮಾಪಕರು, ಅವರು ಗೊತ್ತಿರೋದು, ನೀವು ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂಥದ್ದು ನನಗೆ ತಿಳಿಯ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದು ನನಗೆ ಓನ್ಲಿ KV ಸರ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಆಯ್ತಾ. ಅದಾದ್ಮೇಲೆ ಕೇಳ್ತೀನಿ, ಕೇಳು ನಮ್ಮ ಮನೋಹರ್ ಸರ್, ಇದೇನು ಸರ್ ಹಿಂಗೆ ಮಾತಾಡೋಣ ವಯ್ಯ, ಇದೇನು ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ, ಏನು ಸರ್ ಅಂತ. ಅದಾದ್ಮೇಲೆ ನಮ್ಮ NM ಸುರೇಶ್ ಸರ್ ನಾನು ಕರೆದು ಪ್ರೆಸ್ ಮೀಟ್ ಮಾಡಲ್ಲ, ಗುರುವೆ ಏನು ಗುರುವೆ ಅದು ನಿಮ್ಮಿಂದ ಎಷ್ಟು ಜನ ಬದುಕೋದು ಗುರುವೆ, ಏನು ಗುರುವೆ ಹಂಗೆಲ್ಲ ಮಾತಾಡೋಣ, ಹಿಂಗೆ ಅಂದರೆ ಇವ್ರು 3 ಜನ ಮಾಡಿದ್ರಪ್ಪ. ಈಗ ಅವ್ರ ಕಡೆಯಿಂದ ಏನಾದರೂ ಉತ್ತರ ಸಿಕ್ಕಿದೆಯಾ, ಯಾಕೆ ಮಾತಾಡ್ತಾರೆ ಏನು ಅನ್ನೋದು ಅಥವಾ ಹೇಗೆ? ನನಗೆ ಉತ್ತರ ಬೇಡ ಬಾಸ್, ಉತ್ತರ ಕೋರ್ಟಲ್ಲಿ ಮಾಡ್ಕೊಳ್ಳಿ, ಕೋರ್ಟಲ್ಲಿ ಬಂದು ಕೊಟ್ಕೊಳ್ಳಿ, ನನಗೆ ಯಾಕೆ ಉತ್ತರ ಬೇಕು? ಏನಂದ್ರೆ ಈಗ ಅವರು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್, ನನಗೆ ಉತ್ತರನೂ ಬೇಡ, ಅವ್ರ ಕಡೆಯಿಂದ ಏನೂ ಬೇಡ. ಏನಕ್ಕೆ ಅಂದ್ರೆ ತುಂಬಾ ಕೆಟ್ಟದಾಗಿ, ತುಂಬಾ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಬೆಳೆದ ಮುಂದವನು ಏನೋ ಹೇಳ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು, ಏನಂತ ಏನೋ ಪೆಟ್ರೋಲ್ ಕಾಸಿರ್ಲಿಲ್ಲ ಕೊಟ್ಟೆ ರೀ ಸ್ವಾಮಿ, ಒಂದು ತಿಳ್ಕೊಳ್ಳಿ ಏನಾದ್ರು ಅಂದ್ರೆ ನಾಲೆಡ್ಜ್ ಇದ್ರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅಂದರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ, ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು. ನಾವು ಅಲ್ಲಿಂದನೇ ಬಂದಿದ್ದು, ಹೊಸತನ MM ಎಸ್ಕೊಂಡೇ ಬಂದಿದ್ದು. ಇವತ್ತು MA ಕಟ್ಟಿದ್ದೀವಿ, ಇವತ್ತು ಹೊಸ ಕಟ್ಟಿದ್ದೀವಿ. ಇವತ್ತು ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರು. DK ಶಿವಕುಮಾರ್ ಅವರು ಅಷ್ಟೇ, ಪೆಟ್ರೋಲ್ ಕಾಸಿಲ್ಲ ಅಂದರೆ ನೀನು ಕೊಟ್ಟಿದ್ದೇವೆ ಅವ್ರು ಉಂಟು, ನಿನಗುಂಟು, ಆಯ್ತಾ. ಬಟ್ ಇವತ್ತು ತಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ DCM, ಆಯ್ತಾ. ಆ ರೇಂಜ್ ಇದ್ದಾರೆ ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದಾನೆ, ಲೋ ಲೆವೆಲಿಂದಾನೆ. ಯಾರೋ ಹಬ್ಬ ಎಲ್ಲಿಂದ ಬರ್ತಾರೆ, ಹೆಂಗೆ ಬಂದ್ಬಿಡ್ತಾರೆ? ಇವರೇನು ಊಟದ ತಕ್ಷಣ, ಇವ್ರ ಅಪ್ಪ ಅಮ್ಮ ಊಟದ ತಕ್ಷಣ ಏನು ಮೈಸೂರು ಮಹಾರಾಜ ಕಿರೀಟ ಹಾಕಿ ಹುಟ್ಟಿಸಿದ್ರ ಇದ್ರ? ಇಲ್ಲ ತಾನೆ, ಚಿಕ್ಕದ್ರಿಂದನೇ ಬರೋದು. ಅಂದ್ರೆ ದೊಡ್ಡ ಈಸಿಯಾಗಿ ತಗೊಂಡು ಬೈದ್ರಲ್ಲ, ಅಂದ್ರೆ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ? ಅಲ್ಲ ಗೊತ್ತಿಲ್ಲ ನನಗೆ. ಈಗ ನಾನು ಅದೇ ಕೇಳಿದೆ, ಅಷ್ಟು ಹೆಸರುಗಳು ತಗೊಂಡು ಮಾತಾಡೋದಿಲ್ಲ. ಯಾರಾದ್ರೂ ಬಂದು ಒಬ್ರು ಮಾತಾಡಿದ್ರ, ಈಗ ಮಾತಾಡಿದ್ರ, ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಸೊ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಶನ್ ಆಗಿಲ್ಲ. ಎಲ್ಲೋ ಒಂದು ಕಡೆ ಕೇಳಿದಾಗ, ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ಅದು ಸರ್ ಬೇರೆ ಇದು ಅರ್ಥ ಹೋಗ್ತದಲ್ಲ, ಆಯ್ತಾ. ಫ್ಯೂಚರ್ ಅಪ್ಲಿಕೇಶನ್ ಅಂದ್ರೆ ಆ ಥರ ಮಾತಾಡಿದಾಗ ಮೀಡಿಯಾದವರು ನೀವು ಆಫ್ ಮಾಡಿ ಕ್ವಶನ್ ಮಾಡಬೇಕು ಅಂತ. ಆ್ಯಕ್ಚುಲಿ ಕ್ವಶನ್ ಮಾಡಿದ್ದು ನಾನು ರವಿನೇ ಅಲ್ವಾ? ನಾವು ರವಿನೇ ಕ್ವಶನ್ ಮಾಡಿದ್ದು, ಅದನ್ನ ಏನಿದು ಮಾಡಿ ಎದ್ದು ಬಂದ್ಬಿಡ್ಬೇಕು ಬಾಸ್, ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು. ಅಲ್ಲೇ ಮಾಡಲ್ಲ, ಆ ಥರದ್ದು ಮಾತಾಡೋಕ್ಕೆ ವೇದಿಕೆ ಮೇಲೆ ಇಳಿದುಕೊಂಡು ಅದು ನಿಮ್ಗೆ ಹೇಳ್ತಾ ಇದ್ವಿ. ಅಂದ್ರೆ ನಾವೇನು ಸುಮ್ಮನೆ ಕೇಳಿಸ್ಕೊಂಡು ಬಂದಿಲ್ಲ. ಅಲ್ಲಲ್ಲ, ಕರೆಕ್ಟು, ನಾನು ಅದನ್ನೇ ಹೇಳೋದು, ಬಂದ್ಬಿಡ್ಬೇಕು. ನಾನು ಹೇಳ್ತಾ ಇರೋದು. ಆಮೇಲೆ ಏನು ಗೊತ್ತಾ, ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ, ಯಾರೋ ಮಾತಾಡ್ಬೇಕಾರೆ ಗುರು. ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ, ಯಾವ್ದಾರು ಒಳ್ಳೇದಾಗ್ತೀರಾ? ರೋಡ್ ಪ್ರಾಬ್ಲಮ್ ಆಗಿದೆ, ಅದನ್ನ ಹಾಕಿ ಸ್ವಾಮಿ. ಅಲ್ಲೇನೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು, ಅದನ್ನ ಹಾಕಿ ಸ್ವಾಮಿ. ಅಲ್ಲೆಲ್ಲಾದ್ರೂ ಇನ್ನೊಬ್ಬಗೆ ಹೆಲ್ಪ್ ಆಗಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಒಂದ್ ಕಡೆ ಕಟ್ಟು ಅಂತ, ಅದನ್ನ ಹಾಕಿ ಸ್ವಾಮಿ. ಮಾಡ್ತೀನಿ, ನಾನು ಬಂದ್ ಮಾಡ್ತೀನಿ. ಇಂಥವು ಯಾವ ಮಾಡಲ್ಲ, ಇವೆಲ್ಲ ಸುಮ್ಮನೆ ಬೈಯೋದು. ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು, ಸು ಡಾಟ್ 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 ಬೋ ಡಾಟ್ 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 ಕ ಡಾಟ್ ಡಾಟ್ ತಾ ಡಾಟ್ ಡಾಟ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ಒಂದು ರೀತಿ ತಿರುಗುಬಾಣ ಆಗ್ತಾ ಇದೆ ಅಂತ ಹೌದು ಸರ್, ಇಲ್ಲ ಮಕ್ಕಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿ ಫೋನ್. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನು ನಾಟ್ಲಕ್ಕೆ ಈಗ ಮೀಡಿಯಾ ಇದೆಯಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದಲೆಲ್ಲ ಹೆಂಗಿತ್ತು, ಯಾವ ತರ ಇತ್ತು ಅಲ್ವಾ? ನೀನೇ ಇದ್ದ ಮಗ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು, ಮಾತಾಡೋರಿ, ತಿದ್ದಿ ಹೇಳೋರು, ನಮ್ಗೆ ಹೇಳ್ತಿದ್ರಲ್ಲ. ಬಗ್ಗೆ ನಮಗೂ ಬೇಜಾರಾಗಿದೆ ಸರ್. ಸಿನಿಮಾ ವರದಿಗಾರಿಕೆಯಲ್ಲಿ ಒಂದಿಷ್ಟು ಮೀಡಿಯಾದ ಪರಿಸ್ಥಿತಿ ಬದಲಾಗಿದೆ. ಈಗ ನಮ್ಮ ಕಾರಣ ಇದೆ, ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ, ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ. ಈಗ ನೀನು ಕೈ ಸಿಕ್ತೆ, ಇವ್ನ ಕೈ ಸಿಕ್ತೆ, ಅವ್ರ ಕೈ ಸಿಕ್ತೆ ಫೋನ್ ಮಾಡಿ ಕೇಳ್ಬೋದು, ಗುರು ಏನ್ ಗುರು ಹಿಂಗಾಗ್ತದೆ ಗುರು. ಯಾರು ಸಿಕ್ಕಿಲ್ಲ, ಯಾಕಂದ್ರೆ ಅವ್ರವ್ರೆ ಮೀಡಿಯಾ ಆಗ್ಬಿಟ್ಟು ಅವ್ರೀಗ ಫೋನ್ ಹಿಡ್ಕೊಂಡು ಅವನವನೇ ಸಿನಿಮಾದವ್ರಿಗೆ ಮಾತ್ರ ಏನು ಮಾಡಕ್ಕಾಗಲ್ಲ. ನಾಟ್ಲಕ್ಕೆ ಸಿನಿಮಾ ಏನು ಮಾಡಕ್ಕಾಗಲ್ಲ. ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರ, ಯಾರು ಏನೋ ಹಾಕ್ತಾರಲ್ಲ, ತಂಬ್ಲೈನ್ ಹಾಕ್ತಿರಲ್ಲ. ಅಣ್ಣ ನಿಮ್ ತಮ್ಮ ಏನ್ರು ನೀವು, ಅಯ್ಯಪ್ಪ ನಮ್ಮ ತಾಯಣ್ಣ. ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡಿದ್ದೀನಿ, ಇವತ್ತಿನವರೆಗೂ ನಿಜವಾಗ್ಲೂ ಒಂದು 20 ವರ್ಷ ಹಿಂದಿಂದನೂ ನಂದು ಯಾವುದೇ ಸಿನಿಮಾ ನಿರ್ಮಾಪಕರಿಗೆ ಲಾಸ್ ಅಂತಿಲ್ಲ, ಎಲ್ಲಾ ಕಾಸಾಗವೆ, ಹೌದಾ, ಯಾವುದೂ ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಏನ್ರಿ ಈ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯೋ ಏನ್ ಗುರು, ಹೌದಾ ನಿಜಾನ ಅಂತ. ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ, ಏನೋ ಹೇಳ್ತಾರೆ, ಏನದು ಮೊನ್ನೆ ಯಾವ್ದೋ ನಮ್ಮ ಶ್ರೀನಿವಾಸ ಹೇಳ್ತಿದ್ರು, ನಂಬಿಕೆ ಹರ್ರನಲ್ಲ, ಅದನ್ನೊಂದು ದೊಡ್ಡದಾಗಿ ಹಾಕ್ಬಿಡ್ತಾರೆ, ನಂಬಿಕೆ ಹರ್ರನಲ್ಲ. ವಾಟ್ ಇಸ್ ನಂಬಿಕೆ ಹರ್ರನಲ್ಲ? ಹಿಂಗೆ ಅಂದ್ರೆ ಏನಾಗುತ್ತೆ,
ಈ ಯೂಟ್ಯೂಬಲ್ಲಿ ಏನು ಮಾಡ್ಬಿಡ್ತಾರೆ ಕೆಲವು ನಮ್ಮ ಮೈಕಿಗಳು ಇದ್ದವು ಸುಮ್ಮನೆ ಇನ್ನಾರ್ದೆ ಏನೋ ಲೈಕ್ ಹೋಗೋದು ಯಾರೋ ಗೊತ್ತಿಲ್ಲಾರೋ ಒಂದು ಇಂಟ್ರೋ ಮಾಡೋದು ಇಂಟ್ರೋ ಮಾಡಿ ಅವ್ರು ಅಷ್ಟು ಉದ್ದ ಹೇಳ್ತಾರೆ ಯಾರು ಅವ್ನು ಚಡ್ಡಿ ಹಾಕೊಂಡು ರಸ್ತಲ್ಲಿ ಹೋಗ್ತಿರ್ಕೊಳ್ಳಲೆ ನನ್ನ ಮಗ ನಾನೇ ಪೇಪರ್ ಕೊಟ್ಟಂತೆ ತಡಿ ಅವರು ಒಬ್ರು ಹಂಗೆ ಬೆಳ್ಕೊಂಡ್ಬಂದ್ರು ಅವ್ರು ಹೋಗ್ತಾರೆ ಸಮಸ್ಯೆಗಳಾದಾಗ ಯಾರು ನಮ್ಮ ಬಗ್ಗೆ ಮಾತಾಡೋದಿಲ್ಲ ನಮ್ಮ ದಲಿತ ಕೊಡ್ಸೋಣ ಅಂತ ಹೇಳಿ ಈ ಹಿಂದೆ ಆಗಿರೋ ಘಟನೆಗಳು ಗಮನಿಸಿದ್ರೆ ಯಾರು ಸಾಥ್ ಕೊಟ್ಟಿಲ್ಲ ಸರ್ ದರ್ಶನ್ ಅವ್ರಿಗೆ ಅರೆಸ್ಟ್ ಆಗೋ ಟೈಮಲ್ಲಿ ಯಾರು ಮಾತಾಡಿದ್ರಿ ಎಷ್ಟು ಜನ ಮಾತಾಡಿದ್ರಿ ಆ ಟೈಮಲ್ಲಿ ಎಲ್ಲ ಸೈಲೆಂಟ್ ಆಗಿದ್ರು ಒಂದು ಹಂತಕ್ಕೆ ಹೋದ್ಮೇಲೆ ಒಬ್ಬರು ಸ್ಟಾರ್ಟ್ ಆಗಿದ್ರು ಈಗ ನಿಮಗೂ ಸ್ಟಾರ್ಟ್ ಆಗಿದೆ ಕಲಾವಿದ ಅಂತ ಈಸಿ ಟಾರ್ಗೆಟ್ ಹೊರಗಡೆ ಪಬ್ಲಿಕ್ಗೆ ಸೊ ನೀವು ಅದನ್ನ ನೀವೇ ಯಾರು ಇನಿಷಿಯೇಟ್ ತಗೋಬಾರ್ದು ಸರ್ ಇವತ್ತಿನ ಪರಿಸ್ಥಿತಿ ನಾಳೆ ನೀವು ಬರ್ಬೋದಲ್ಲ ನಿಜವೇ ಬರ್ಬೋದು ಅಲ್ಲ ನಾನು ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ಮಗನೇ ಇಲ್ಲ ನಾನು ಬಂದು ಮಾತಾಡೋ ಅವಶ್ಯಕತೆ ಇಲ್ಲ ನಾನು ಡೈರೆಕ್ಟ್ ಕೋರ್ಟ್ಗೆ ಹೋಗುವೆ ಅಲ್ಲ ಸರ್ ಇವಾಗ ನನಗೆ ಎಸ್ ಪಿ ಚಂದನ್ ಅವ್ರಿಗೆ ಫೋನ್ ಮಾಡಿದೆ ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ ಈ ಥರ ಹಿಂಗಾಗಿದೆ ವಾಟ್ ಟು ಡೂ ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಅಬ್ಯೂಸ್ ಓಡಿಸ್ಕೊಡು ಸರ್ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೀವಿ ಸರ್ ಒಂದು ಕೊಡಿ ಸರ್ ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರಲೇಬೇಕಾಗಿತ್ತು ಡೆಪ್ಯೂಟಿ ಪವರ್ ಸರ್ ಅಂತ ನಾಳೆ ಬರುವಂತ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ ಅಕಸ್ಮಾತ್ ಈ ಒಂದು ಇನ್ಸಿಡೆಂಟ್ ಅಲ್ಲಿ ನಿಮ್ಮ ಹೆಸರು ಗೊತ್ತಿಲ್ಲ ಸರ್ ಅಲ್ಲ ನನ್ನ ಹೆಸರು ನಾನೇ ಬರಬೇಕು ಮತ್ತೆ ಹೆಂಗೆ ಸರ್ ಇನ್ಸಿಡೆಂಟ್ ಹೆಂಗೆ ಸರ್ ಮತ್ತೆ ಜವಾಬ್ದಾರಿ ತಗೊಳ್ಳೋದು ಇಲ್ಲ ಈಗ ಬಂತು ಅಂತ ನೀವು ಬಂದ್ರಿ ಸರ್ ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು ಹಚ್ಚಿದಾಗ ಹೋಗ್ಬೇಕು ಸುಮ್ಮನೆ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು ಅದು ಇಂಪಾರ್ಟೆಂಟ್ ಮಗ ಈಗ ದರ್ಶನ್ ಅವ್ರ ಬಗ್ಗೆ ಕೇಳ್ತೇನೆ ಅವ್ರು ಯಾರು ಬರಲಿಲ್ಲ ಕಾನೂನು ಅದು ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ನಾವು ತಪ್ಪದು ಯಾಕಂದ್ರೆ ಅದು ಕೋರ್ಟಲ್ಲಿ ಇದೆ ಸೊ ಕಾನೂನಲ್ಲಿದೆ ಸೊ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಅಪ್ಪು ಅವ್ರ ಬಗ್ಗೆ ಯಾಕಂದ್ರೆ ಅಪ್ಪು ಅವ್ರ ಬಗ್ಗೆ ವೆಲ್ ನನ್ಗೆ ಚೆನ್ನಾಗಿ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ನಾನು ಚೆನ್ನಾಗಿ ಜೊತೆಲಿದ್ದವನು ಊಟ ಮಾಡಿದವನು ಸಿನಿಮಾ ಮಾಡಿದವನು ಅವ್ರೊಟ್ಟು ತುಂಬ ಬಾಂಧವ್ಯ ಇದೆ ನನಗೆ ಅವ್ರೊಟ್ಟಿಗೆ ಅವ್ರಂಗೆ ಮಾತಾಡಿ ತಪ್ಪು ನಾನು ಅದನ್ನು ವಾದಿಸ್ತೀನಿ ಅವರು ಮಾತಾಡಿ ತಪ್ಪು ಅಂತ ಈ ಥರ ಬರ್ತೀನಿ ಬಿಟ್ರೆ ಸುಮ್ಮನೆ ಬರಲ್ಲ ಅವರು ಸುಮ್ಮನೆ ಏನಕ್ಕೆ ಬರ್ಬೇಕು ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ ಎನಿಥಿಂಗ್ಸ್ ಇಸ್ ಕಮ್ ಫೈಟ್ ಎಸ್ ಒಳ್ಳೇದಕ್ಕೆ ಫೈಟ್ ಮಾಡೋಣ ತಪ್ಪೇನಿದೆ ಸರಿ ಸರ್ ಫೈನಲ್ ಹೇಳಿಬಿಡಿ ಸರ್ ಏನಿಲ್ಲ ಗುರುವೆ ಹೋಗ್ತಾ ಇದ್ದೀನಿ 4 ಗಂಟೆ FIR ಕಾಪಿ ಕಳಿಸ್ತೀನಿ ಕೋರ್ಟ್ಗೆ ಹೋಗ್ತೀವಿ FIR ಕಾಪಿ ಬರುತ್ತೆ ಕಳಿಸ್ತೀವಿ ಕೇಸ್ ಮಾಡ್ಕೊಂಡು defamation ಕೇಸ್ ಹಾಕ್ತಾ ಇದ್ದೀನಿ ಸರ್ ಈಗ ಅವ್ರಿಗೆ ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿದ್ದು ಯಾವಾಗ ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅಂದ್ರೆ ಅವರೇ ಪ್ರೊಡ್ಯೂಸರ್ ಎಷ್ಟು ಇದು ಮಾಡ್ಕೊಂಡಿದ್ರು ಅಂದ್ರೆ ಅಡ್ವಾನ್ಸ್ ತರ ಕೊಟ್ಟಿದ್ದ ಹೇಗೆ ಸರ್ ಅಡ್ವಾನ್ಸ್ ಇವಾಗ ಎಷ್ಟು ಕೊಟ್ಟಿದ್ದ ಎಂತ ಅಡ್ವಾನ್ಸ್ ಕೊಟ್ಟಿರೋದು ನನಗೆ 9 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ 9 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು 3 ವರ್ಷ ಕಾಯಿಸಿದ್ರು ಬರ್ಲಿಲ್ಲ ಪಿಕ್ಚರ್ ಮಾಡಕ್ಕೆ ಓಕೆ ಓಕೆ ಆಮೇಲೆ ಬಂದ್ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಸಾರಾವನ್ ಸರ್ ಹೇಳಿದ್ರು ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ಲಿ 3 ವರ್ಷಕ್ಕಾದ್ನಲ್ಲ ನನಗೆ ಈಗ ದುಡ್ಡು ಕೊಡೋರೆ 3 ವರ್ಷ ನಾನು ಪಿಕ್ಚರೇ ಮಾಡ್ಲಿಲ್ವಲ್ಲ ನನಗೆ ಯಾರು ಕಾಸು ಕೊಡ್ತಾರೆ ನನ್ನ ಊಟ ಯಾರು ಹಾಕ್ತಾರೆ ನನ್ನ ಹೆಂಡತಿ ಮಕ್ಳು ಯಾರು ಸಾಕ್ತಾರೆ ಅಟ್ಲೀಸ್ಟ್ ನನ್ನ ಟೀಮ್ ಇದೆ ನಾನು ಒಂದು 30-40 ಜನ ಹುಡುಗರು ಇದ್ದಾರೆ ಆಫೀಸ್ ಬಾಡಿಗೆ ಯಾರು ಕಟ್ತೀರಾ ಆದರೂ 5 ಲಕ್ಷ ಆದ್ರು ಯಾರು ಕೊಟ್ಟವ್ರೆ ಕಲಾವಿದರಿಗೆ ಅಮ್ಮನ ಹತ್ರ ಜಯಮಲಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ ಒಬ್ರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರು ಅಡ್ವಾನ್ಸ್ ಹತ್ರ ವಾಪಸ್ಸು ನಾನು ಕೊಟ್ಟೆ ಕರೆದ್ಬಿಟ್ಟು ಸರ ಒಂದು ಇದಕ್ಕೆ ಇಟ್ಕೊಂಡೆ ಅದಕ್ಕೆ ಮೇಲೆ ನಾನು ಕೊಟ್ಬಿಟ್ಟು ನಾನು ಕಳಿಸ್ತೇ ಹೋಗಿ ಅವತ್ತು ಅದನ್ನ ಒಪ್ಕೊಂಡು ಹೋದ್ರೆ ಅಷ್ಟೇ ಅಂತ ಅಲ್ವಾ ಕ್ಲಿಯರ್ ಆಯ್ತು ಕ್ಲಿಯರ್ ಅಲ್ವಾ ಬರಲ್ಲ ಅಂತ ಅದಾದ್ಮೇಲೆ 4 ಲಕ್ಷ ಅದಾದ್ಮೇಲೆ ಏನ್ ಪ್ರಾಬ್ಲಮ್ ಆಯ್ತು ನನ್ನ ಆಫೀಸ್ ಮುಂದೆ ಬಂದ್ರು ಗೊತ್ತಿರ್ಬೇಕು ನಿಮ್ಗೆ ಇವತ್ತು ಸಂಜೆ ಎಲ್ಲ ಬಂದು ಮನೆ ಚಂದ್ರಲೇಟ್ ಆಫೀಸ್ ಹತ್ರ ಕೂತಿದ್ರು ಅದು ಅಲ್ಲಿಂದ ನನಗೆ ಇದಾಯ್ತು ತಪ್ಪದು ಯಾಕಂದ್ರೆ ಇನ್ಸಿಡೆಂಟ್ ಗೊತ್ತಿಲ್ಲದೆ ಅಲ್ವಾ ಅದಕ್ಕೆ ನಾನು ಅದು incident ತಪ್ಪು ಕೇಳ್ತಾ ಇದ್ದೀನಿ. ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ ಓಕೆ ಅವತ್ತು ಮುಂಚೆ ಹೇಳಿದ್ರು ನಾನು 4 ಲಕ್ಷ ಎಲ್ಲ ಹೋಗಿ ಬನ್ನಿ ಸ್ವಾಮಿ ದೇವ್ರು ಕೊಟ್ಟಂಗೆ ಎಲ್ಲೋ ಕೊಡ್ತಾನೆ ಯಾರೋ ಕೊಡ್ತಾನೆ ಅಂದ್ಬಿಟ್ಟು ನಾನು ನನಗೆ 25 ಲಕ್ಷ 30 ಲಕ್ಷ ಹೋಯ್ತು ಪರವಾಗಿಲ್ಲ ನೀನು 4 ಲಕ್ಷ ತಾನೆ ಅಂತ ಯಾವಾಗ ಅವ್ರು ಬಂದ್ಬಿಟ್ಟು ನಾನು ದುಡ್ಡು ಕೊಡಬೇಕು ದುಡ್ಡು ಕೊಟ್ಟಿದ್ದು ಆಮೇಲೆ ಹೇಳಿದ್ದು ಚೇಂಬರ್ ಲೆಟರ್ ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ನನಗೆ ಇನ್ನೂ ದುಡ್ಡು ಬರ್ಬೇಕು ಆ್ಯಕ್ಚುಲಿ ನಾನು ಬೇಡ ಪರವಾಗಿಲ್ಲ ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಂತ ತಗೊಳ್ಳಿ ಎಂದು ಕೊಟ್ಬಿಟ್ಟು ಚೇಂಬರ್ಗೆ ಹೇಳ್ಬಿಟ್ಟು ಹೋಗಿದ್ದೀನಿ ತಗೊಂಡು ಎಲ್ಲರಿಗೂ ಹೇಳ್ಬಿಟ್ಟು ಅದಾದ್ಮೇಲೆ ಇದಾಗಿದೆ ಆಯ್ತಾ ಸೊ ಇನ್ನು ಮಿಕ್ಕಿದ್ದೆಲ್ಲ ಅವ್ರು ತಗೊಳ್ಳಿ ಕೋರ್ಟಲ್ಲಿ ಬಂದು ತಗೊಳ್ಳಿ Yes, ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು